ಎಲ್ರಿಗೂ ನಮಸ್ಕಾರ. ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಶನಿ ಮತ್ತು ಚಂದ್ರನಿಗೆ ಕುರಿತಾದಂತಹ ರೆಮಿಡಿಯನ್ನು ಇವತ್ತಿನ ದಿವಸ ನೋಡೋಣ. ಕೆಲವರಿಗೆ ಶನಿ ಚಂದ್ರ ಒಂದೇ ಮನೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಮನೆಯಲ್ಲಿದ್ರೂ ಅನುಕೂಲಕರವಾಗಿಲ್ಲದೆ ಇರ್ಬೋದು. ಕೆಲವು ಸಮಯದಲ್ಲಿ ಶನಿ ಅಥವಾ ಚಂದ್ರನ ಒಂದು ನಕಾರಾತ್ಮಕ ಪ್ರಭಾವದಿಂದ ಕೆಲವೊಂದು ಅನಾರೋಗ್ಯ ತೊಂದರೆನೂ ಆಗ್ಬೋದು, ಶಾರೀರಿಕ ಅಥವಾ ಮಾನಸಿಕವಾಗಿ, ಚಂದ್ರ ಮಾನಸಿಕವಾಗಿ. ಹೀಗೆ ಇವುಗಳ ತೊಂದರೆ ಏನಾದರೂ ಇದ್ದರೆ ಶನಿ ಅಥವಾ ಚಂದ್ರನ ಒಂದು ಅನುಕೂಲಕರವಲ್ಲದ ಸ್ಥಿತಿಯಿಂದ ಅಂಥ ಸಂದರ್ಭದಲ್ಲಿ ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು. ಕನಿಷ್ಠ ಒಂದು 21 ದಿನಗಳ ವರೆಗೆ ಮಾಡಿಕೊಂಡ್ರೆ ಇದರ ಒಂದು ಪ್ರಭಾವ ಗೊತ್ತಾಗುತ್ತೆ. ಹಾಗಾದರೆ ಏನು ಮಾಡ್ಕೋಬೇಕು ಅಂತ ನೋಡೋಣ. ಮೊದಲನೇದಾಗಿ ಚಂದ್ರನಿಗೆ ತಾವು ಸ್ನಾನ ಮಾಡೋದಕ್ಕಿಂತ ಮೊದಲು ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಅದು ಶಿವನ ಜಟೆಯಿಂದ ಹರಿತಾ ಇರತಕ್ಕಂತಹ ಗಂಗೆಯೇ ಆಗಿದೆ ಅದನ್ನು ಒಂದು ಕಲ್ಪನೆ ಮಾಡ್ಕೊಳ್ಳಿ. ಆ ಗಂಗೆಯನ್ನು ನೀವು ಕೈಯಲ್ಲಿ ಹಿಡಿದಿದ್ದೀರಾ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಅದನ್ನು ಮೊಟ್ಟ ಮೊದಲು ತಮ್ಮ ಮುಖಕ್ಕೆ ಹಾಕ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ತಾ ಬಂದಲ್ಲಿ ಚಂದ್ರ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ, ಬಲಿಷ್ಠ ಆಗ್ತಾ ಹೋಗ್ತಾನೆ, ಮತ್ತು ವಿಲ್ ಪವರ್ ಸ್ಟ್ರಾಂಗ್ ಆಗುತ್ತೆ. ಹಾಗೆಯೇ ಮನಸ್ಸಿಗೆ ಸಂಬಂಧಪಟ್ಟಂತಹ ಅನೇಕ ಕಾಯಿಲೆಗಳು ದೂರ ಆಗುತ್ತೆ. ಇನ್ನು ಕೆಲವರಿಗೆ ಮೈ ತುಂಬ ನೋವಿರುತ್ತೆ, ಕೆಲವರಿಗೆ ಕಾಲುಗಳಲ್ಲಿ ನೋವು, ಗಂಟು ನೋವು, ಕೆಲವೊಂದು ಶನಿ ಅನುಕೂಲಕರವಲ್ಲದ ಸ್ಥಿತಿಯಲ್ಲಿ ಕೆಲವರಿಗೆ ವಿಪರೀತವಾದಂತಹ ಕಾಲಿಗೆ ಸಂಬಂಧಪಟ್ಟಂತಹ ನೋವಿರುತ್ತೆ, ಕೆಲವರಿಗೆ ಸಂದು ನೋವು, ಮೈಕೈ ನೋವು ಎಲ್ಲನೂ ಇರ್ಬೋದು. ಇಂತಹ ಸಂದರ್ಭಗಳಲ್ಲಿಯೂ ಈ ಒಂದು ಪರಿಹಾರವನ್ನು ಮಾಡ್ಕೋಬೋದು. ಒಂದು, ತಾವು ಭೈರವನನ್ನು ತಾವು ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ. ಹಾಗೆಯೇ ನೀಮ್ ಲೀವ್ಸ್, ಕಹಿಬೇವಿನ ಒಂದು ಎಲೆಗಳ ಗೊಂಚಲಿರುವಂತಹ ಒಂದು ಇದನ್ನು ತೆಗೆದುಕೊಳ್ಳಿ. ಅಂದರೆ ಪೂರ್ತಿ ತಾವು ಬಂಚನ್ನೇ ತೆಗೆದುಕೋಬೇಕು ಅಂತ ಏನಿಲ್ಲ. ಅದರಲ್ಲಿ ಒಂದು ಬಂಚು ತೆಗೆದುಕೊಂಡ್ರೆ ಸಾಕು. ಅದನ್ನು ತಾವು 21 ಬಾರಿ ಓಂ ಭೈರವಾಯ ನಮಃ ಅಂತ ಹೇಳ್ತಾ ಎಲ್ಲೆಲ್ಲಿ ನೋವಿದೆ, ಕೆಲವರಿಗೆ ಮೈ ತುಂಬ ಇರ್ಬೋದು, ಕೆಲವರಿಗೆ ಕೆಲವು ಭಾಗಗಳಲ್ಲಿ ಮಾತ್ರ ಇರ್ಬೋದು, ಆ ಭಾಗಗಳಲ್ಲಿ ಸವರ್ತಾ ಹೋಗಿ. ಆ ರೀತಿ ಸವರ್ತಾ ತಾವು 21 ಬಾರಿ ಆ ರೀತಿ ಸವರಬೇಕು ಮೈಕಲ್ಲಿ. ಇದನ್ನು ಪ್ರತಿ ರವಿವಾರ ದಿವಸ ಮಾಡಬೇಕು. ಈ ರೀತಿ ತಮಗೆ ಒಂದು 3 ರವಿವಾರ ಕಳೆಯುವಷ್ಟರಲ್ಲಿ ತಮಗೆ ಅದರ ಒಂದು ಪರಿಣಾಮ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ತಾವು ಚಂದ್ರ ಹಾಗೂ ಶನಿಗೆ ಸಂಬಂಧಪಟ್ಟಂತಹ ಕೆಲವೊಂದು ರೆಮಿಡಿಯನ್ನು ಈ ರೀತಿ ಸಿಂಪಲ್ಲಾಗಿ ತಾವು ಮನೆಯಲ್ಲೇ ಮಾಡ್ಕೋಬೋದು. ಅದ್ಭುತವಾದಂತಹ ಒಂದು ರಿಸಲ್ಟನ್ನು ಪಡಿಬೋದು. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.